वक्रतुण्ड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा। ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವದಲ್ಲಿ 47ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಶ್ರೀ ಕೋಟೆ ಮಾರಿಯಮ್ಮ ಯುವಕ ಮಿತ್ರ ಮಂಡಳಿಯು ಈ ಬಾರಿ ಜನಾಕರ್ಷಣೆಯೊಂದಿಗೆ ಅದ್ದೂರಿ ಮಂಟಪವನ್ನು ಹೊರಡಿಸುತ್ತಿದೆ. ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಕಥಾ ಸಾರಾಂಶವನ್ನು ಅಳವಡಿಸಿಕೊಂಡು ಟೀಮ್ ಕೆಎಂಟಿ ವತಿಯಿಂದ ಒನ್ ಟೀಮ್ ಒನ್ ಡ್ರೀಮ್ ಎಂಬ ಧ್ಯೇಯದೊಂದಿಗೆ ಮಂಟಪವನ್ನು ನಿರ್ಮಿಸಿ ಜನ ಮೆಚ್ಚುಗೆ ಗಳಿಸಿರುವ ಹೆಗ್ಗಳಿಕೆಯೊಂದಿಗೆ ಈ ಬಾರಿ ರಾಮಾಯಣದ ಸೀತಾಪಹರಣ ರಾವಣನ ಸಂಹಾರ ಎಂಬ ಕಥಾ ಸಾರಾಂಶವನ್ನು ನಿಮ್ಮ ಮುಂದೆ ಸಾದರಪಡಿಸುತ್ತಿದ್ದೇವೆ. ಕಾಲಚಕ್ರ ಎಂದಿಗೂ ನಿಲ್ಲುವುದಿಲ್ಲ. ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನಾಗಬೇಕೆಂಬುದು ವಿಧಿಲಿಖಿತ. ಹಿಂದಿನ ಯುಗದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸಾಕಷ್ಟು ಅದ್ಭುತಗಳು ನಡೆದಿವೆ. ದೇವದಾನವರ ನಡುವಿನ ಕಾದಾಟ, ದಾನವರ ಸಂಹಾರ, ಲೋಕ ಸಂಕಷ್ಟ ಪರಿಹಾರದಂತಹ ಘಟನಾವಳಿಗಳು ಈ ಭೂಮಿಯಲ್ಲೂ ಸಂಭವಿಸಿದೆ. ಹೆಣ್ಣು ಹುಣ್ಣು ಮಣ್ಣಿಗೆ ದುರಾಸೆಗೊಂಡು ಅತಿರಥ ಮಹಾರಥರು ನಾಶಗೊಂಡ ಉದಾಹರಣೆಗಳು ಸಾಕಷ್ಟಿವೆ. ಅಂತಹ ಘಟನೆಗಳಲ್ಲಿ ಒಂದಾದ ಸೀತೆಯ ಮೇಲೆ ಮೋಹಗೊಂಡ ರಾವಣನ ಸಂಹಾರ ಹೇಗೆ ನಡೆಯಿತು ಎಂಬ ಘಟನಾವಳಿ ನಿಮ್ಮ ಮುಂದೆ. ತಾಯಿ ಕೈಕೆಯ ಕುತಂತ್ರದಿಂದ ರಾಮ ಲಕ್ಷ್ಮಣ ಸೀತೆಯು 14 ವರ್ಷಗಳ ವನವಾಸಕ್ಕೆ ಹೊರಟರು. 12 ವರ್ಷಗಳ ವನವಾಸ ಮುಗಿದು 13ನೇ ವರ್ಷಕ್ಕೆ ಪಂಚವಟಿಗೆ ಬಂದು ಸೇರಿದರು. ಅಲ್ಲಿ ನೋಡಿ, ಎಷ್ಟು ಸುಂದರವಾಗಿದೆ. ಇದು ಬಹುದಾನದ ಜಿಂಕೆ ಅಂತಿದೆ. ಎಷ್ಟು ಮುದ್ದಾಗಿದೆ. ಈ ಜಿಂಕೆಯನ್ನು ಹಿಡಿದು ತನ್ನಿ, ಇದನ್ನು ನಾವು ಅಯೋಧ್ಯೆಗೆ ಕೊಂಡೊಯ್ಯೋಣ. ಆಗಲಿ ದೇವಿ. ಸಹೋದರ ಲಕ್ಷ್ಮಣ, ನಾನು ಈ ಜಿಂಕೆಯನ್ನು ಹಿಡಿದು ತರುವ ತನಕ ಎಲ್ಲಿಯೂ ಹೋಗದೆ ಸೀತೆಗೆ ಕಾವಲಾಗಿರು. ಸಹೋದರನಿಗೆ ಏನೋ ತೊಂದರೆಯಾಗಿದೆ. ಹೋಗಿ ವಿಚಾರಿಸಿ ಬಾ ಲಕ್ಷ್ಮಣ, ಹೋಗು. ಇಲ್ಲ ತಾಯಿ, ಇದರಲ್ಲಿ ಏನೋ ಸಂಚು ಅಡಗಿದೆ. ಅತ್ಯಂತ ಶ್ರೇಷ್ಠ ಹಾಗೂ ಬಲಿಷ್ಠನಾದ ನನ್ನ ಸಹೋದರನಿಗೆ ಏನೂ ಆಗಲಾರದು. ಲಕ್ಷ್ಮಣ, ನಿನಗೆ ಸ್ವಲ್ಪವೂ ಅರಿವಿಲ್ಲವೇ? ತಾಯಿ ಕೌಸಲ್ಯಂತೆ ನಿನಗೂ ಅರಿವು ಹೋಗಿದೆ. ನಿನಗೆ ಅಯೋಧ್ಯೆಯ ಮೇಲೆ ದುರಾಸೆ ಬಂದಿದೆ. ನೀನು ಹೋಗದಿದ್ದರೆ ಬೇಡ, ನಾನೇ ಹೋಗುವೆನು. ನೀನು ಈಗಲೇ ಅಯೋಧ್ಯೆಗೆ ಹೋಗಿಬಿಡು. ತಾಯಿ, ಏನು ಹೇಳುತ್ತಿರುವಿರಿ? ನನಗೆ ಅಯೋಧ್ಯೆಯ ಮೇಲೆ ಆಸೆಯೇ? ನಾನು ಈಗಲೇ ಹೋಗಿ ಸಹೋದರನನ್ನು ನೋಡುವೆನು. ನಿಮ್ಮ ರಕ್ಷಣೆಯ ಹೊಣೆ ನನ್ನದು ತಾಯಿ. ಆದ್ದರಿಂದ ನಿಮ್ಮ ಸುತ್ತ ಈ ಲಕ್ಷ್ಮಣ ರೇಖೆಯನ್ನು ಎಳೆದಿರುವೆ. ಈ ರೇಖೆ ಬಹಳ ಶಕ್ತಿಶಾಲಿಯಾಗಿರುತ್ತದೆ. ಯಾವುದೇ ಸಂದರ್ಭದಲ್ಲೂ ಈ ರೇಖೆಯನ್ನು ದಾಟಬೇಡಿ ತಾಯಿ, ದಾಟಬೇಡಿ. भवति भिक्षां देहि ताये भवति भिक्षां देहि भवति भिक्षां देहि
ಮುನಿವರಿಯರೇ, ನಮೋ ನಮಃ. ದೀರ್ಘ ಸುಮಂಗಲಿ ಭವ. ಒಬ್ಬಂಟಿಯಾಗಿರುವೆಯಾ ಮಗಳೇ? ಈ ಮುನಿವರಿಯರಿಗೆ ಭಿಕ್ಷೆ ನೀಡುವೆಯಾ? ಆಗಲಿ ಮುನಿವರಿಯರೇ. ಸ್ವಾಮಿ, ದಯಮಾಡಿ ಮುಂದೆ ಬಂದು ಈ ಭಿಕ್ಷೆಯನ್ನು ಸ್ವೀಕರಿಸುವಿರಾ? ನಾನು ಎಲ್ಲಾ ಬಾಂಧವ್ಯಗಳನ್ನು ತ್ಯಜಿಸಿದ ಮುನಿವರಿಯ. ಯಾರ ಮನೆಯ ನೆರಳು ನನ್ನ ಮೇಲೆ ಬೀಳಬಾರದು. ನೀನು ಇಲ್ಲಿಗೆ ಬಂದು ಭಿಕ್ಷೆ ನೀಡು. ಕ್ಷಮಿಸಿ ಮುನಿವರಿಯ, ನಾನು ಅಲ್ಲಿಗೆ ಬರಲಾರೆ. ಲಕ್ಷ್ಮಣನ ಆಜ್ಞೆಯಾಗಿದೆ. ನೀವು ಇಲ್ಲಿಗೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಬಹುದು. ಅವಮಾನ, ಅವಮಾನ, ಘೋರ ಅವಮಾನ, ಅವಮಾನ. ನಾನು ನಿನ್ನ ಅನ್ನದಾನವನ್ನು ನಂಬಿ ಬರಲಿಲ್ಲ. ನೀಡುವುದಾದರೆ ನನ್ನ ಬಳಿ ಬಂದು ನೀಡು. ಇಲ್ಲವಾದರೆ ನಾನು ಹೋಗುವೆನು. ಆದರೆ ಒಂದು ವಿಷಯ ತಿಳಿದುಕೋ. ಮನೆ ಬಾಗಿಲು ಅರಸಿ ಬಂದ ಮುನಿವರಿಯರಿಗೆ ಭಿಕ್ಷೆಯನ್ನು ನೀಡಲು ನಿರಾಕರಿಸಿದ ನಿನಗೆ ಆ ಭಗವಂತನು ಕ್ಷಮಿಸಲಾರ. ಇಡುವೆನು ಶಾಪ. ಈಶ್ವರ. ಇಲ್ಲ ಮುನಿವರಿಯರೇ, ಶಾಂತರಾಗಿ ನಾನೇ ಬಂದು ಭಿಕ್ಷೆಯನ್ನು ನೀಡುವುದು. ಮಂಗಳವಾಗಲಿ. ಈಶ್ವರನ ಆಶೀರ್ವಾದ ನಿನ್ನೊಂದಿಗಿದ್ದು ಈ ಭೂಲೋಕಕ್ಕೆ ರಾಣಿಯಾಗುವೆ. ಮುನಿವರಿಯರೇ, ಅಯ್ಯೋ, ಏನು ಮಾಡುತ್ತಿರುವಿರಿ? ಇಲ್ಲವಾದರೆ ನಿಮ್ಮ ಪ್ರಾಣವನ್ನು ತ್ಯಜಿಸಬೇಕು. ತ್ರಿಲೋಕ ಸುಂದರಿ, ನಿನ್ನ ಸೌಂದರ್ಯ ನನ್ನನ್ನು ಮೋಹಗೊಳಿಸುತ್ತಿದೆ. ಕ್ರೋಧದಲ್ಲೂ ಬಲು ಸುಂದರಿಯಾಗಿರುವೆ ಸಿಯ. ಯಾರು ನೀನು? ನನ್ನ ಹೆಸರು ನಿನಗೆ ಅದು ಹೇಗೆ ತಿಳಿದು? ಯಾರು ನೀನು? ನಾನೇ ರಾವಣ, ಲಂಕಾಧಿಪತಿ ರಾವಣ. ನಿನ್ನ ಸೌಂದರ್ಯಕ್ಕೆ ನಾನು ಹೋಗಿ ನಿನ್ನನ್ನು ಕೊಂಡೊಯ್ಯಲು ಬಂದಿರುವೆನು. ನಿನ್ನನ್ನು ಲಂಕಾ ರಾಣಿಯನ್ನಾಗಿಸುವೆ. ಸಾಕು ನಿಲ್ಲಿಸು. ನಿನ್ನ ಅಹಂಕಾರದ ಮಾತನ್ನು ನಿಲ್ಲಿಸು. ನೀನು ನನ್ನನ್ನು ಅಪಹರಿಸಿದ್ದರಿಂದ ನಿನ್ನ ಸಾವು ಸಮೀಪಿಸಿದೆ. ನಿನ್ನ ಸಾವು ನಿಶ್ಚಯ. ಪುಷ್ಪಕ ವಿಮಾನದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಲಂಕೆಗೆ ಸೀತೆಯನ್ನು ಕೊಂಡೊಯ್ಯುವಾಗ ಆಕಾಶ ಮಾರ್ಗದಲ್ಲಿ ಎದುರಾಗಿ ಬಂದವನೇ ಗರುಡರಾಜ ಜಟಾಯು. ಎಲೆ ದುಷ್ಟರಾವಣ, ಒಬ್ಬ ಅಬಲೆಯನ್ನು ಅಪಹರಿಸುತ್ತಿದೆಯಲ್ಲ. ನಿನ್ನಲ್ಲಿ ಪರಾಕ್ರಮ ಇರುವುದೇ ಆಗಲಿ ನನ್ನೊಡನೆ ಹೋರಾಡು. ಬಾ ಯುದ್ಧಕ್ಕೆ. ಪ್ರಭು, ಗರುಡರಾಜ ಜಟಾಯು ತಿಳಿಸಿದಂತೆ ದಕ್ಷಿಣ ದಿಕ್ಕಿನಲ್ಲಿ ರಾವಣನು ಮಾತೆ ಸೀತೆಯನ್ನ ಅಪಹರಿಸಿದ್ದು ತಿಳಿದಿರುತ್ತದೆ. ನೀವು ಆಂಜನೇಯನಿಗೆ ಆಜ್ಞೆ ಮಾಡಿ ಅವನು ಮಾತೆ ಸೀತೆಯನ್ನು ಹುಡುಕಿ ತರುವನು. ಆಂಜನೇಯ, ಆಂಜನೇಯ, ಆಗಲಿ ಪ್ರಭು, ನಾನು ಈಗಲೇ ಹೋಗಿ ಮಾತೆ ಸೀತೆಯನ್ನು ಈ ಕರೆತರುವೆನು. ಜೈ ಶ್ರೀರಾಮ್.
ಕ್ಷಮಾಪಣೆ ಕೇಳಿ ನನ್ನೊಡನೆ ಕಳುಹಿಸು, ನಿನ್ನನ್ನು ಕ್ಷಮಿಸುವೆನು. ಎಲೆ ಕಪೀಶನೇ, ನೀನು ನನ್ನನ್ನು ಕ್ಷಮಿಸುವುದೇ? ಛೆ! ನಿನ್ನನ್ನು ನಾನು ಈಗಲೇ ಸಂಹರಿಸಬಹುದು, ಆದರೆ ನಾನು ಹಾಗೆ ಮಾಡಲಾರೆ. ಏಕೆಂದರೆ ಮಹಾನ್ ಶಕ್ತಿಶಾಲಿಯಾದ ನಾನು ಒಂದು ಕಪಿಯನ್ನು ಸಂಹರಿಸುವುದೇ? ರಾಕ್ಷಸ ವೀರರೇ, ಈ ಕಪಿಯ ಬಾಲಕ್ಕೆ ಅಗ್ನಿಯನ್ನು ಸ್ಪರ್ಶಿಸಿ ಲಂಕೆಯಿಂದ ಓಡಿ ಹೋಗಲಿ. ಪ್ರಭು, ಮಾತೆ ಸೀತೆಯು ರಾವಣನ ಮುಷ್ಟಿಯಲ್ಲಿದ್ದಾರೆ. ಬನ್ನಿ, ರಾವಣನನ್ನು ಸಂಹರಿಸಿ ಮಾತೆಯನ್ನು ಬಂಧನ ಮುಕ್ತಿಗೊಳಿಸುವ. ಬನ್ನಿ. ಜೈ ಶ್ರೀರಾಮ್. ಕಪಟಿ ರಾವಣ, ಎಲ್ಲಿ ಅವಿತಿರುವೆ? ಬಾ ಬಾ, ನನ್ನೊಡನೆ ಹೋರಾಡು. ತಂತ್ರದಿಂದ ನನ್ನ ಪತ್ನಿಯನ್ನು ಅಪಹರಿಸಿರುವೆಯಾ? ನಿನ್ನ ಬಲಿಷ್ಠವಾದ ಸೈನ್ಯವನ್ನು ನಾಶಪಡಿಸಿದ್ದಾಯಿತು. ಎಲ್ಲಿರುವೆ ನೀನು? ಬಾ ಬಾ ಬಾ, ನನ್ನೊಡನೆ ಹೋರಾಡು. ನಾನೇ ಲಂಕಾಧಿಪತಿ ರಾವಣೇಶ್ವರ. ಏನು? ಆ ರಾಮನು ಕಪಿ ಸೇನೆಯೊಡನೆ ಬಂದು ನನ್ನ ಲಂಕೆಯಲ್ಲಿ ಆಕ್ರಮಣ ಮಾಡಿರುವನೇ? ನನ್ನ ಬಲಿಷ್ಠನಾದ ದೈತ್ಯ ದಾನವರನ್ನೇ ಸಂಹಾರ ಮಾಡಿರುವನೇ? ರಾಕ್ಷಸ ವೀರರೇ, ನಿದ್ರಾವಸ್ಥೆಯಲ್ಲಿರುವ ನನ್ನ ಸಹೋದರ ಕುಂಭಕರ್ಣನನ್ನು ಎಚ್ಚರಗೊಳಿಸಿ. ಸಹೋದರ ರಾವಣೇಶ್ವರ, ಆಜ್ಞೆ. ನನ್ನ ನಿದ್ರಾ ಭಂಗಗೊಳಿಸಿದ ಕಾರಣ ತಿಳಿಸು ಸಹೋದರ. ಸಹೋದರ ಕುಂಭಕರ್ಣ, ಈ ದುಷ್ಟರಾಮ ಕಪಿ ಸೈನ್ಯದೊಂದಿಗೆ ಬಂದು ನಮ್ಮ ದೈತ್ಯ ದಾನವರನ್ನು ಸಂಹರಿಸಿರುವುದು. ನೀನು ಈಗಲೇ ಹೋಗಿ ಆ ದುಷ್ಟರನ್ನು ಸಂಹರಿಸಿ ನಮ್ಮ ಲಂಕೆಯನ್ನು ಮುಕ್ತಗೊಳಿಸು. ಆಗಲಿ, ನಿನ್ನ ಆಜ್ಞೆಯಂತೆ ಈಗಲೇ ಹೋಗಿ ಆ ದುಷ್ಟ ರಾಮ ಹಾಗೂ ಅವನ ಕಪಿ ಸೈನ್ಯವನ್ನು ನಾಶಪಡಿಸುವೆನು. ರಾಮ, ಲಕ್ಷ್ಮಣ.
ಯುದ್ಧ ಮಾಡಲು ಬಂದಿರುವೆನಾ? ಬನ್ನಿ 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 ನನ್ನೊಂದಿಗಾಗಲಿ. ಜೈ ಶ್ರೀರಾಮ್. ಏನು ಸಹೋದರ ಕುಂಭಕರ್ಣನು ಹತನಾದರೆ ಇನ್ನು ಉಳಿದವನು ನಾನೇ. ನನ್ನನ್ನು ಹತ ಮಾಡುವನೇ? ಸಾಧ್ಯವಿಲ್ಲ. ನಾನು ಚತುರ್ದಶ ಮೋನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳಲ್ಲಿ ಚಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಗಂಡನೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಇದು 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 ನೋಡು ರಾಮ, ನನ್ನ ದಶಾವತಾರ. ನೋಡು ರಾಮ, ನನ್ನ ದಶಾವತಾರ. ನಾನೇ ನಾನೇ ದಶಕಂಠ ರಾವಣ. ನಾನೇ ನಾನೇ ಲಂಕಾಧಿಪತಿ ರಾವಣ. ನಿಲ್ಲಿಸು ನಿನ್ನ ಧರ್ಮವನ್ನು. ನೀನು ದಶಕಂಠ ಹೊಂದಿದ ಮಾತ್ರಕ್ಕೆ ಅದೇ ಎಂದು ತಿಳಿಯಬೇಡ. ನಿನ್ನ ನಿನ್ನ ದುರಹಂಕಾರವೇ ನಿನ್ನ ಅಂತ್ಯಕ್ಕೆ ಕಾರಣವಾಯಿತು. ರಾವಣ, ಯುದ್ಧಕ್ಕೆ ಸನ್ನದ್ಧನಾಗು. ನಿನ್ನ ಮೃತ್ಯು ನನ್ನಿಂದಲೇ. ಆಂಜನೇಯ. ಜೈ ಶ್ರೀರಾಮ್.
बोलो श्री कोटेश्वरी अम्मा की वन टीम वन ड्रीम गाइस, how you feeling right now?